ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಕೌಂಟಿಂಗ್ ಈಕ್ವೇಷನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ಗಳನ್ನ ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಈಕ್ವೇಷನ್ ಮಾಡೋದು ಹೇಗೆ. ಅಕೌಂಟಿಂಗ್ ಈಕ್ವೇಷನ್ ಅಂತ ಹೇಳಿದ್ರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಲ್ವಾ. ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಸೆಕೆಂಡ್ ಪ್ರಾಬ್ಲಮ್. ಈ ಹಿಂದಿನ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 1 ಡೀಟೇಲ್ ಆಗಿ ಅಂತ ಹೇಳಿದ್ರೆ ಅಕೌಂಟಿಂಗ್ ಈಕ್ವೇಷನ್ ಅಂತ ಹೇಳಿದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅನ್ನುವಂತಹ ಮಕ್ಕಳಿಗೆ ಡೀಟೇಲ್ ಆಗಿ ಯಾವ ರೀತಿಯಾಗಿ ಈ ಪ್ರಾಬ್ಲಮ್ನ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. ಯಾಕಂದರೆ ಇದು ಸೆಕೆಂಡ್ ವಿಡಿಯೋ, ಅಷ್ಟು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ನಾ ಹೇಳ್ತಾ ಇದ್ದೀನಲ್ವಾ, ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದಾದರೆ ಈ ವಿಡಿಯೋನ ವಾಚ್ ಮಾಡಿ, ಡೀಟೇಲ್ ನಾಲೆಡ್ಜು ನಿಮಗೆ ಸಿಗುತ್ತೆ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇದರ ಲಿಂಕು ನಿಮಗೆ ಕಮೆಂಟಲ್ಲಿ ಸಿಗುತ್ತೆ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ 5ರಿಂದ 6 ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಿಕೊಂಡ್ರೆ ಈಸಿಯಾಗಿ 6 ಮಾರ್ಕ್ಸ್ನ ತಗೊಳ್ಬಹುದು. ಹಾಗಾಗಿ ಫಸ್ಟ್ ವಿಡಿಯೋನ ವಾಚ್ ಮಾಡ್ಕೊಂಡು ಬಂದವರಿಗೆ ಈಸಿಯಾಗಿ ಗೊತ್ತಿರುತ್ತೆ. ಸೊ ಪ್ರಾಬ್ಲಮ್ ಯಾವುದೇ ಆಗಿದ್ರೂ ಕೂಡ ಕಾಲಮ್ ಬಗ್ಗೆ ಫಸ್ಟ್ ನಿಮಗೆ ಗೊತ್ತಿರಬೇಕು, ಆಮೇಲೆ ಆ ಕಾಲಮಿಗೆ ನಾವು ಅಪ್ಲೈ ಮಾಡ್ತಾ ಹೋಗೋದು. ನಾವೇನು ಮಾಡ್ತೀವಿ, ಅಕೌಂಟಿಂಗ್ ಈಕ್ವೇಷನ್ ಅಂತ ಹೆಡ್ಡಿಂಗ್ನ ಬರ್ಕೊಳ್ತೀವಿ. ಇದು ಸೆಕೆಂಡ್ ಪ್ರಾಬ್ಲಮ್, ಓಕೆ ಅಲ್ಲ. ಅಕೌಂಟಿಂಗ್ ಈಕ್ವೇಷನ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಆಫ್ಟರ್ ಟ್ರಾನ್ಸಾಕ್ಷನ್ ಅಂತ ಬರಿತೀವಿ. ಆಫ್ಟರ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ದೀನಿ, ಎಂಟ್ರಿ ಏನು ಅವ್ರು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ ಅದು ಒಂದೊಂದೇ ಟ್ರಾನ್ಸಾಕ್ಷನ್ ಆದಾಗೂ ಏನಾಗುತ್ತೆ, ಆಫ್ಟರ್ ಏನಾಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಬರೆಯುವಂಥದ್ದು. ಅದಾದ್ರ ಮೇಲೆ ಅಸೆಟ್ಸ್, ಬಿಸ್ನೆಸ್ಸಿನ ಅಸೆಟ್ಸು ಯಾವುದಕ್ಕೆ ಈಕ್ವಲ್ ಆಗಿರಬೇಕು, ಈಕ್ವಲ್ ಸೈನ್ ಎಲ್ಲಿ ಹಾಕಬೇಕು, ಇಲ್ಲಿ ಕಾಲಮ್ ಲಾಸ್ಟಲ್ಲಿ ಹಾಕಬೇಕು. ಕರೆಕ್ಟಾ? ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಕರೆಕ್ಟಾ? ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅಂತ ಬರ್ಕೊಳ್ಬೇಕು. ಈಗ ಅವ್ರೇನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೋ ಅದನ್ನು ಓದ್ಕೊಂಡು ಬಿಸ್ನೆಸ್ಸಿಗೆ ಕ್ಯಾಶ್ ಬರುತ್ತೋ, ಕ್ಯಾಶ್ ಹೋಗುತ್ತೋ, ಗೂಡ್ಸ್ ಬಂತೋ, ಗೂಡ್ಸ್ ಹೋಯ್ತೋ ಎಲ್ಲದನ್ನು ನೀಟಾಗಿ ಎಂಟ್ರಿ ಮಾಡಬೇಕು. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಮೈತ್ರಿ ಕಮೆನ್ಸ್ಡ್ ಬಿಸ್ನೆಸ್. ಕಮೆನ್ಸ್ಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಏನಂತ ಅರ್ಥ? ಮೈತ್ರಿ ಸ್ಟಾರ್ಟ್ ದ ಬಿಸ್ನೆಸ್. ಕರೆಕ್ಟಾ? ಮೈತ್ರಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 5 lakh. ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಮೈತ್ರಿ? 5 lakh. ಹಾಗಾದರೆ ಬಿಸ್ನೆಸ್ಸಿಗೆ ಏನು ಬಂತು? 5 lakh ಕ್ಯಾಶ್ ಬಂತು. ಟ್ರಾನ್ಸಾಕ್ಷನಲ್ಲಿ ಸೀರಿಯಲ್ ನಂಬರ್ 1. ಬಿಸ್ನೆಸ್ಸಿಗೆ ಏನು ಬಂತು? ಕ್ಯಾಶ್ ಬಂತು. ಎಷ್ಟು ಕ್ಯಾಶ್ ಬಂತು? 5 lakh ಕ್ಯಾಶ್ ಬಂತು. ಈ 5 lakh ಕ್ಯಾಶನ್ನು ನಾವೇನಂತ ಕರಿತೀವಿ? ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ ತಕ್ಷಣ ಕ್ಯಾಪಿಟಲ್ ಅಂತ ಕರಿತೀವಿ. ಇಲ್ಲಿ ಈಕ್ವಲ್ಸ್ ಹಾಕ್ಕೊಳ್ಳಿ, ಲಯಬಿಲಿಟಿ ಏನೂ ಇಲ್ಲ, ಡ್ಯಾಶ್ ಹಾಕ್ಕೊಳ್ಳಿ. ಸೊ 5 lakh ಏನು ಬಂದಿದೆ? ಕ್ಯಾಪಿಟಲ್ ಬಂದಿದೆ. ಎರಡು ಕೂಡ ಒಂದೇ ಸ್ಟ್ರೈಟ್ ಲೈನಲ್ಲಿ ಇರಬೇಕು. ಆಮೇಲೆ ಏನು ಮಾಡೋಕ್ಕೆ ಹೇಳಿದ್ದೀನಿ? ಒಂದು ಎಂಟ್ರಿ ಮುಗೀತು. ಸೊ ಇದನ್ನೇನು ಮಾಡಬೇಕು, ಇವಾಗ ಕ್ಲೋಸ್ ಮಾಡಬೇಕು. ಇವಾಗ ಸೆಕೆಂಡ್ ಎಂಟ್ರಿ ಸೆಕೆಂಡ್ ಅಂತ ಬರಿಬೇಕು. ಟೋಟಲ್ ಆಗಿ ನಮ್ಮ ಹತ್ರ ಕ್ಯಾಶ್ ಇವಾಗ ಎಷ್ಟಿದೆ? 5 lakh ಇದೆ. ಆ 5 lakh ಅಲ್ಲಿ ಕ್ಯಾಶ್, ಸೆಕೆಂಡ್ ಎಂಟ್ರಿ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಗೊತ್ತಿದೆ ನಿಮಗೆ ಏನು ಮಾಡಬೇಕು ಅಂತ ಅಲ್ವಾ? ಕ್ಯಾಶನ್ನು ಬ್ಯಾಂಕಿಗೆ ಕಟ್ಟಿದ್ದಾರೆ, ಡೆಪಾಸಿಟ್ ಮಾಡಿದ್ದಾರೆ. ಎಷ್ಟು? 2 lakh. ಸೊ ಗೊತ್ತಿದೆ ನಿಮಗೆ, ಕ್ಯಾಶು ಹ್ಯಾಂಡಲ್ಲಿದ್ರೂ ಕೂಡ ಅಸೆಟ್ಟೆ, ಬ್ಯಾಂಕಲ್ಲಿದ್ರೂ ಕೂಡ ಅಸೆಟ್ಟೆ. ಹಾಗಾಗಿ ಬ್ಯಾಂಕಿಗೆ ಕಟ್ಟಿದ್ದಾರೆ ಎಷ್ಟು? 2 lakh. ನಮ್ಮ ಹತ್ರ ಇರುವಂತಹ 5 lakh ಅಲ್ಲಿ 2 lakh ಏನಾಯಿತು? ಲೆಸ್ ಆಯಿತು. ಕಾರಣ 2 lakh ಎಲ್ಲಿಗೆ ಹೋಗಿದೆ? ಇವಾಗ ಬ್ಯಾಂಕಿಗೆ ಹೋಗಿದೆ. 2 lakh ಲೆಸ್ ಆದರೆ ನಮ್ಮ ಹತ್ರ ಇವಾಗ ಉಳಿದಿರೋದೆಷ್ಟು? 3 lakh. 5 lakh ಇತ್ತು, 2 lakh ಬ್ಯಾಂಕಿಗೆ ಕಟ್ಟಿದ್ವಿ. ಹಾಗಾಗಿ ನಮ್ಮ ಹತ್ರ ಉಳಿದಿರೋದು ಇವಾಗ 3 lakh ಕ್ಯಾಶ್. ಬಟ್ ಕ್ಯಾಶು 3 lakh ಇದೆ, ಬ್ಯಾಂಕಲ್ಲೂ ಕೂಡ ಅಮೌಂಟ್ ಇದೆ. ಎಷ್ಟಿದೆ? 2 lakh. ಬ್ಯಾಂಕಲ್ಲಿ 2 lakh ಇದೆ, ನಮ್ಮ ಹತ್ರ 3 lakh ಇದೆ. ಒಟ್ಟು 5 lakh ಇದೆ. 5 lakh ಇತ್ತು, 2 lakhನ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟು ಬಂದೆ. ಇವಾಗ ನನ್ನ ಕೈಯಲ್ಲಿ 3 lakh ಇದೆ ಕ್ಯಾಶು, ಬ್ಯಾಂಕಲ್ಲಿ 2 lakh ಇದೆ. ಹೇಗೆ ನೋಡಿದ್ರು ಕೂಡ 5 lakh ಇದೆ. ನೆಕ್ಸ್ಟು ಇಲ್ಲೊಂದು ಈಕ್ವಲ್ಸ್ ಹಾಕ್ಕೊಳ್ಳಿ, ಇಲ್ಲಿ ಡ್ಯಾಶ್ ಹಾಕ್ಕೊಳ್ಳಿ. ಇಲ್ಲೇನಿದೆ 5 lakh ಅದನ್ನು ಹಾಗೆ ಬರೀರಿ. ಇದೇನು ಚೇಂಜಸ್ ಆಗಿಲ್ಲ, ಓಕೆನಾ? ನೆಕ್ಸ್ಟು ಕ್ಲೋಸ್ ಮಾಡಿ. ನೆಕ್ಸ್ಟ್ ಇವಾಗ ಗೊತ್ತಿದೆ ನಿಮಗೆ ಟ್ರಾನ್ಸಾಕ್ಷನ್ 3 ಅಲ್ವಾ ಮಕ್ಕಳೇ? 3 ಟ್ರಾನ್ಸಾಕ್ಷನ್ನೇ ಕೊಡ್ತಾರೆ ಅನ್ನೋದು ಗೊತ್ತಿದೆ ಅಲ್ವಾ? ಇವಾಗ ಲಾಸ್ಟ್ ಎಂಟ್ರಿ. ಇದು ಫಸ್ಟ್ ಪ್ರಾಬ್ಲಮ್. ಯಾರಾದರೂ ವಾಚ್ ಮಾಡ್ತಾ ಇದ್ರೆ ಮಕ್ಕಳೇ, ಇದು ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಫಸ್ಟ್ ವಿಡಿಯೋ ವಾಚ್ ಮಾಡಿಕೊಂಡೇ ಬನ್ನಿ. ಇದು ಆಲ್ರೆಡಿ ಕಲ್ತಿರೋ ಮಕ್ಕಳಿಗೆ ಅಷ್ಟೇ ಈಸಿ ಅನಿಸುತ್ತೆ. ಪರ್ಚೇಸ್ಡ್ ಆಫೀಸ್ ಫರ್ನಿಚರ್.
ನಾವೇನು ಮಾಡಿದ್ದೀವಿ, ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ. ಫರ್ನಿಚರು ಬಿಸ್ನೆಸ್ಸಿಗೆ ಅಸೆಟ್ ಹೌದಾ ಅಲ್ಲ? ಹೌದು. ಪರ್ಚೇಸ್ ಮಾಡಿದಾಗ ಕ್ಯಾಶ್ ಏನಾಗುತ್ತೆ? ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗುತ್ತೆ, ಅಸೆಟ್ಟು ಬರುತ್ತೆ. ಬಿಸ್ನೆಸ್ಸಿಂದ ಕ್ಯಾಶ್ ಹೋಗುತ್ತೆ, ಅಸೆಟ್ಟು ಬರುತ್ತೆ. ಯಾವಾಗ? ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಮಾತ್ರ. ಈ ಪಾಯಿಂಟ್ ಅರ್ಥ ಆಗ್ತಿದೆಯಲ್ಲ? ನಾವೇನೇ ಗೂಡ್ಸನ್ನ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಮಾತ್ರ ಕ್ಯಾಶ್ ಹೋಗಿ ಗೂಡ್ಸ್ ಬರುತ್ತೆ. ಆದರೆ ಈ ಲೈನನ್ನು ಸರಿಯಾಗಿ ಓದ್ಕೊಳ್ಳಿ. ಪರ್ಚೇಸ್ ಮಾಡಿರೋದು ನಿಜ, ಫರ್ನಿಚರ್ ಅಸೆಟ್ಟು ಗೂಡ್ಸನ್ನ ತಂದಿರೋದು ನಿಜ, ಅದು 1,00,000 ರೂಪೀಸ್ ಅಮೌಂಟು ಹೌದು. ಆದರೆ ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫಾರ್ ರೂಪೀಸ್ 1,00,000 ಫ್ರಮ್ ಪ್ರಿಯಾ ಏಜೆನ್ಸೀಸ್ ಆನ್ ಅಕೌಂಟ್. ಪ್ರಿಯಾ ಏಜೆನ್ಸೀಸ್ ಆನ್ ಅಕೌಂಟ್, ಸಾಲದಲ್ಲಿ ತಂದಿದ್ದೀವಿ. ಕರೆಕ್ಟ್ ನೋಡಬೇಕು. ಈ ಲೈನಲ್ಲಿ ಎಲ್ಲೂ ಕೂಡ ಕ್ಯಾಶ್ ಅನ್ನೋ ವರ್ಡೇ ಇಲ್ಲ. ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫಾರ್ ಕ್ಯಾಶ್ ರೂಪೀಸ್ 1,00,000 ಅಂತ ಇಲ್ಲ. ಫಾರ್ ಕ್ಯಾಶ್ 1,00,000 ರೂಪೀಸ್ ಅಂತ ಇದ್ದಿದ್ರು ಮಾತ್ರ ನಾವು ಕ್ಯಾಶಲ್ಲಿ ಅಮೌಂಟ್ ಕಡಿಮೆ ಆಯಿತು ಅಂತ ತೋರಿಸ್ತಿದ್ವಿ. ಇಲ್ಲಿ ಫರ್ನಿಚರ್ ಬಿಸ್ನೆಸ್ಸಿಗೆ ಬಂದಿದೆ, ಆದರೆ ನಾವು ಸಾಲದಲ್ಲಿ ತಂದಿದ್ದೀವಿ. ಆ ಸಾಲನ ಮುಂದೊಂದು ದಿನ ಕಟ್ಟಲೇಬೇಕು. ಸಾಲವನ್ನು ಮುಂದೊಂದು ದಿನ ಕಟ್ಟಬೇಕು ಅನ್ನೋದು ನಮ್ಮ ಜವಾಬ್ದಾರಿ, ಅದೇ ಲಯಬಿಲಿಟಿ. ಓಕೆನಾ? ಇವಾಗ ಏನು ಮಾಡೋಣ, ಇಲ್ಲಿ ಫರ್ನಿಚರ್ ಏನು ಬಿಸ್ನೆಸ್ಸಿಗೆ ಬಂದಿದೆ ಅದು ಅಸೆಟ್ ಅಲ್ವಾ, ಫರ್ನಿಚರ್ ಅಂತ ಬರ್ಕೊಳ್ಳೋಣ. ಓಕೆನಾ? ಫರ್ನಿಚರ್ ಬಂದಿರೋದು ಎಷ್ಟು, ಫರ್ನಿಚರಿನ ಅಮೌಂಟ್ ಎಷ್ಟು? ಇವಾಗ ನೋಡಿ, ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ ಮಕ್ಕಳೇ? 3,00,000 ಕ್ಯಾಶ್ ಇದೆ, 2,00,000 ಬ್ಯಾಂಕಲ್ಲಿದೆ, ಪ್ಲಸ್ 1,00,000 ಫರ್ನಿಚರ್ ಬಂದಿದೆ. ಫರ್ನಿಚರ್ ನೇರ ಬರೀರಿ, 1,00,000 ಫರ್ನಿಚರ್ ಬಂದಿದೆ. ಫರ್ನಿಚರ್ ಅಸೆಟ್ ಬಿಸ್ನೆಸ್ಸಿಗೆ, ಕರೆಕ್ಟಾ? ಆದರೆ ಕ್ಯಾಶ್ ಕಡಿಮೆ ಆಗಿಲ್ಲ. ಕ್ಯಾಶು ಇದ್ದಿದ್ದು 5,00,000, 2,00,000 ಬ್ಯಾಂಕಿಗೆ ಕಟ್ಟಿದ್ವಿ, 3,00,000 ಆಯಿತು. ಈ 3,00,000ದಲ್ಲಿ 1,00,000 ಫರ್ನಿಚರಿಗೆ ಕೊಟ್ಟಿದ್ರೆ ಇಲ್ಲಿ 2,00,000 ಆಗ್ತಿತ್ತು, 2,00,000 ಆಗ್ತಿತ್ತು. ಬಟ್ ಫರ್ನಿಚರ್ನ ತಂದಿದ್ದೀವಿ, ಆದರೆ ದುಡ್ಡಿನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇರೋದೇ ಕಡಿಮೆ ಅಮೌಂಟು, ಮುಂದೆ ಯಾವುದೋ ಕೆಲಸಕ್ಕೆ ಬೇಕು ಅಂತ ಇಟ್ಕೊಂಡಿರ್ಬೋದು. ಹಾಗಾಗಿ 1,00,000 ಏನು ಫರ್ನಿಚರ್ ತಂದಿದ್ದೀವಿ ಆ ಅಮೌಂಟನ್ನು ಒಂದಿಷ್ಟು ಟೈಮ್ ತಗೊಂಡು ನಾವು ಮುಂದೊಂದಿನ ಸಾಲನ ರಿಟರ್ನ್ ಮಾಡಲೇಬೇಕಲ್ವಾ? ಮಾಡಲೇಬೇಕು. ಅದು ನಮ್ಮ ಜವಾಬ್ದಾರಿ. ನಾವೇನಾದರೂ ಅಂದರೆ ಬಿಸ್ನೆಸ್, ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ಸೇ ಸಾಲ ಕಟ್ಟಬೇಕು ಅಂದರೆ ಕ್ರೆಡಿಟಾರ್ ಅಮೌಂಟ್. ಬಿಸ್ನೆಸ್ಸೇ ಸಾಲ ಕಟ್ಟಬೇಕು ಅಂತ ಹೇಳಿದ್ರೆ ಕ್ರೆಡಿಟಾರ್. ಬಿಸ್ನೆಸ್ಸಿಗೆ ಸಾಲ ಬರಬೇಕು ಅಂದರೆ ಡೆಟಾರ್, ಅಸೆಟ್. ಬಿಸ್ನೆಸ್ಸಿಗೆ ಯಾರೋ ಒಬ್ಬ ಸಾಲ ಕೊಡಬೇಕು, ಬಿಸ್ನೆಸ್ಸಿಂದ ಸಾಲ ತಗೊಂಡು ಹೋಗಿದ್ದಾನೆ, ಬಿಸ್ನೆಸ್ಸಿಗೆ ಮುಂದೊಂದು ದಿನ ವಾಪಸ್ ಕೊಡ್ತಾನೆ, ಸಾಲ ಕೊಡೋನೊಬ್ಬ ಅಲ್ಲಿದ್ದಾನೆ, ನಮಗೆ ತಂದು ಕೊಡ್ತಾನೆ ಅಂದರೆ ಅದು ಡೆಟಾರ್. ನಾವೇ ಹೊರಗಿನ ಒಬ್ಬ ವ್ಯಕ್ತಿಗೆ ಸಾಲ ಕೊಡಬೇಕು, ನಾವು ಅಂದ್ರೆ ಬಿಸ್ನೆಸ್. ನಾನೇ ಹೊರಗಿನ ವ್ಯಕ್ತಿಗೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಎಮರ್ಜೆನ್ಸಿ ಚೇರು ಫರ್ನಿಚರು ಏನೇನು ಬೇಕೋ ಎಲ್ಲ ತಂದು ಹಾಕೋಬಿಟ್ಟಿದ್ದೀನಿ, ದುಡ್ಡು ಇವತ್ತಿಲ್ಲ, ಒಂದು ಸ್ವಲ್ಪ ಬಿಸ್ನೆಸ್ ಆಗಲಿ, ಆಮೇಲೆ ಒಂದು 15 ದಿನ ಬಿಟ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾರಿಗೆ? ಪ್ರಿಯಾ ಏಜೆನ್ಸೀಸಿಗೆ. ಆ ಪ್ರಿಯಾ ಏಜೆನ್ಸೀಸ್ ಅವರು 15 ದಿನ ಟೈಮ್ ಕೊಟ್ಟಿದ್ದಾರೆ. ಆ 15 ದಿನದೊಳಗೆ ನಾನು 1,00,000 ಅರೇಂಜ್ ಮಾಡಿ ಅವ್ರಿಗೆ ಕೊಡಲೇಬೇಕು. ಹಾಗಾಗಿ ಅದು ನನ್ನ ಜವಾಬ್ದಾರಿ. ಲಯಬಿಲಿಟಿ 1,00,000 ಸಾಲ ಇದೆ, ಕರೆಕ್ಟಾ? 5,00,000 ಕ್ಯಾಪಿಟಲ್ ಅದು ಹಾಗೆ ಉಳ್ಕೊಂಡಿದೆ. ನೋಡಿ, ಕರೆಕ್ಟಾ? ನೋಡಿ, ಇವಾಗ ಏನಾಯಿತು? 5,00,000 ಕ್ಯಾಶಲ್ಲಿ, 2,00,000 ಬ್ಯಾಂಕಿಗೆ ಕಟ್ಟಿದ್ವಿ, 3,00,000 ನನ್ನ ಹತ್ರ ಕೈಯಲ್ಲಿ ದುಡ್ಡಿದೆ. ಇವಾಗ ಫೈನಲ್ 3 ಟ್ರಾನ್ಸಾಕ್ಷನ್ಗಳನ್ನ ಬರ್ದಾದ್ರ ಮೇಲೆ ನಮ್ಮ ಹತ್ರ ಇರುವ ಅಮೌಂಟು 3,00,000 ನನಗೆ ಹ್ಯಾಂಡ್ ಕ್ಯಾಶ್ ಇದೆ, ಬ್ಯಾಂಕಲ್ಲಿ 2,00,000 ಇದೆ, 1,00,000 ಬೆಲೆ ಬಾಳುವ ಒಂದು ಫರ್ನಿಚರ್ ಇದೆ. ಅಲ್ಲಿಗೆ ನನ್ನ ಟೋಟಲ್ ಅಸೆಟ್ಟು 6,00,000. ನನ್ನ ಟೋಟಲ್ ಅಸೆಟ್ಟು 6,00,000. 3,00,000 ಕೈಯಲ್ಲಿರೋ ಕ್ಯಾಶು, 2,00,000 ಬ್ಯಾಂಕಲ್ಲಿರೋ ದುಡ್ಡು, 1,00,000 ಮೌಲ್ಯದ ಅಸೆಟ್ಟು, ಟೋಟಲ್ 6,00,000 ಇದೆ. ಅದೇ ರೀತಿಯಾಗಿ ಈ ಕಡೆ ಬಂದಾಗ ಲಯಬಿಲಿಟಿ ಮತ್ತು ಕ್ಯಾಪಿಟಲ್ಲು ಸೇರಿ ಎಷ್ಟಿದೆ? ಲಯಬಿಲಿಟಿ 1,00,000 ನಾನು 15 ದಿನ ಬಿಟ್ಟು ಸಾಲನ ತೀರಿಸಬೇಕು, 5,00,000 ಕ್ಯಾಪಿಟಲ್ ಇದೆ. ಟೋಟಲ್ ಇದು ಕೂಡ ಎಷ್ಟಿದೆ? 6,00,000 ಇದೆ. ಹಾಗಾಗಿ ಇಲ್ಲೇನಾಯಿತು? ಅಸೆಟ್ಟು ಕ್ಯಾಪಿಟಲ್ ಮತ್ತು ಲಯಬಿಲಿಟಿಗೆ ಈಕ್ವಲ್ ಆಗಿದೆ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ನ ಮಾಡಬೇಕು. ಇಷ್ಟೇ ಸಿಂಪಲ್ ಪ್ರಾಬ್ಲಮ್. ನೀವೇನು ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಕ್ಯಾಶ್ ಬಂತಾ, ಬಿಸ್ನೆಸ್ಸಿಂದ ಕ್ಯಾಶ್ ಹೋಯ್ತಾ, ಬಿಸ್ನೆಸ್ಸಿಗೆ ಗೂಡ್ಸ್ ಬಂತಾ, ಗೂಡ್ಸ್ ಹೋಯ್ತಾ. ಎಷ್ಟೋ ಟೈಮು ಬಿಸ್ನೆಸ್ಸಿಂದ ಗೂಡ್ಸ್ ಹೋಗುತ್ತೆ, ಸೇಲ್ಸ್ ಆಗುತ್ತೆ, ಕ್ಯಾಶ್ ತಕ್ಷಣ ಬರಲ್ಲ, ಅವಾಗ ಡೆಟಾರ್ ಅಂತ ಕೊಡ್ತೀವಿ. ಎಷ್ಟೋ ಸಲ ಪರ್ಚೇಸ್ ಮಾಡಿರ್ತೀವಿ, ಪರ್ಚೇಸ್ ಯಾರ ಹತ್ರ ಮಾಡಿರ್ತೀವಿ, ಹೊರಗಡೆ ವ್ಯಕ್ತಿಗೆ ಅವನಿಗಿನ್ನೂ ದುಡ್ಡು ಕೊಟ್ಟಿರಲ್ಲ, ಅಂಥ ಟೈಮಲ್ಲಿ ಅದು ಕ್ರೆಡಿಟಾರ್ ಆಗುತ್ತೆ. ಸೊ ಅದು ಗೊತ್ತಿರಬೇಕು. ಇಲ್ಲೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಕರೆಕ್ಟಾಗಿ ಫಾಲೋ ಮಾಡಿ ಮಕ್ಕಳೇ. ಇವಾಗ ಬಿಸ್ನೆಸ್ ಇದೆ ಅಂತ ಅಂದ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಮಾಡಿದಾಗ
ಕ್ಯಾಶು ಹೋಗತ್ತೆ. ಪರ್ಚೇಸ್ ಮಾಡಿದಾಗ ಕ್ಯಾಶ್ ಹೋಗುತ್ತೆ, ಗೂಡ್ಸು ಬರುತ್ತೆ. ಪರ್ಚೇಸ್ ಮಾಡಿದಾಗ ಕ್ಯಾಶ್ ಹೋಗುತ್ತೆ, ಗೂಡ್ಸ್ ಬರುತ್ತೆ. ಅದೇ ಬಿಸ್ನೆಸ್ಸಲ್ಲಿ ಸೇಲ್ಸ್ ಮಾಡಿದ್ರೆ ಕ್ಯಾಶು ಬರುತ್ತೆ. ಬಿಸ್ನೆಸ್ಸಲ್ಲಿ ಸೇಲ್ಸ್ ಮಾಡಿದ್ರೆ ಕ್ಯಾಶ್ ಬರುತ್ತೆ, ಗೂಡ್ಸು ಹೋಗತ್ತೆ, ಗೂಡ್ಸು ಖಾಲಿ ಆಗತ್ತೆ. ಇದೇ ಪರ್ಚೇಸನ್ನ ಸಾಲ ಆನ್ ಅಕೌಂಟ್ ಸಾಲದಲ್ಲಿ ಮಾಡಿದ್ರೆ, ಅರ್ಥ ಆಗ್ತಿದೆಯಾ? ಪರ್ಚೇಸನ್ನ ಸಾಲದಲ್ಲಿ ಮಾಡಿದ್ರೆ ಗೂಡ್ಸು ಬರುತ್ತೆ, ಗೂಡ್ಸು ಬಂದೇ ಬರುತ್ತೆ ಸಾಲದಲ್ಲಿ ಮಾಡಿದ್ರೆ. ಕ್ಯಾಶು ಏನೂ ವೇರಿಯೇಷನ್ ಆಗಲ್ಲ, ಇದ್ದಂಗೆ ಇರುತ್ತೆ. ಬಟ್ ಲಯಬಿಲಿಟಿ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಲಯಬಿಲಿಟಿ ಅಮೌಂಟ್ ಬರೀಬೇಕು. ಅದೇ ಸೇಲ್ಸ್ ಅಂತ ಬಂದಾಗ ಕ್ಯಾಶ್ ಬರುತ್ತೆ, ಗೂಡ್ಸ್ ಹೋಗುತ್ತೆ. ಅದೇ ನಾವು ಆನ್ ಅಕೌಂಟ್ ಸಾಲದಲ್ಲಿ ನಾವು ಸೇಲ್ಸನ್ನ ಕೊಟ್ಟಾಗ, ಗೂಡ್ಸನ್ನ ಕೊಟ್ಟಾಗ, ಗೂಡ್ಸು ಹೋಗೇ ಹೋಗುತ್ತೆ. ಗೂಡ್ಸ್ ನೋಡಿ ಹೋಯ್ತು. ನೀವು ಸಾಲದಲ್ಲಿ ಒಬ್ನಿಗೆ ಹೊರಗಡೆ ಸೇಲ್ ಮಾಡಿದ್ರೆ ಗೂಡ್ಸ್ ಹೋಗುತ್ತೆ. ಕ್ಯಾಶ್ ಏನೂ ಆಗಲ್ಲ, ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಯಾಕಂದ್ರೆ ಇನ್ನೂ ಅವನು ಸಾಲ ಕೊಟ್ಟಿಲ್ಲ. ಬಟ್ ಮುಂದೊಂದು ದಿನ ಕೊಡ್ತಾನೆ, ಅದಕ್ಕೆ ಅದನ್ನ ಅಸೆಟ್ ಆಗತ್ತೆ. ಹೇಗೆ ಅಸೆಟ್ ಆಗತ್ತೆ? ಕಾರಣ ಇಲ್ಲಿ ಲಯಬಿಲಿಟಿ ಅಂತ ಹೇಳಿದ್ರೆ ಕ್ರೆಡಿಟಾರ್, ಅದಕ್ಕೆ ನಾನೀಗ ಕ್ರೆಡಿಟಾರಲ್ಲಿ ಅಮೌಂಟ್ ಬರ್ದೆ. ಇಲ್ಲಿ ಸೇಲ್ಸು ಸಾಲದಲ್ಲಿ ಮಾಡಿದ್ರು ಮುಂದೊಂದು ದಿನ ಅಮೌಂಟ್ ಬರುತ್ತೆ, ಅದು ಅಸೆಟ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇದು ಡೆಟಾರ್. ಇದು ಡೆಟಾರ್. ಓಕೆನಾ? ಸೊ ನಾ ಫಸ್ಟ್ ಚಾಪ್ಟರಿಂದ ಕೆಲವೊಂದಿಷ್ಟು ಥಿಯರಿಗಳನ್ನ ಹೇಳ್ಕೊಂಬಂದಿದ್ದೀನಿ. ಅದು ಬೇಸಿಕ್ ನೀವು ಕಲ್ತ್ಕೊಂಡ್ರು ಮಾತ್ರ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ದಯಮಾಡಿ ಇದು ಫಸ್ಟ್ ವಿಡಿಯೋ ಆಗಿದ್ರೆ ಇದರ ಮುಂಚಿನ ವಿಡಿಯೋನ ವಾಚ್ ಮಾಡ್ಕೊಂಡು ಬಂದರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಗೆ ಹೇಳುವಾಗ, ನೆಕ್ಸ್ಟ್ ವಿಡಿಯೋನ ಎಕ್ಸ್ಪ್ಲೈನ್ ಮಾಡುವಾಗ ಆ ಪ್ರಾಬ್ಲಮ್ಮು ಸ್ವಲ್ಪ ಬೇರೆ ರೀತಿ ಇರುತ್ತೆ. ಆವಾಗ ನಿಮಗೆ ಬೇಸಿಕ್ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಸ್ಗಳ ನೋಟಿಫಿಕೇಶನ್ಗಾಗಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.